ಮೈಸೂರಿನ ಇರ್ವಿನ್ ರಸ್ತೆಯ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಹನುಮ ಜಯಂತಿ ಮಹೋತ್ಸವವನ್ನು ಆಚರಿಸಲಾಯಿತು. ಇಂದು ಬೆಳಗಿನಿಂದಲೇ ಶ್ರೀಯವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ವಿಶೇಷ ಪೂಜೆ, ಅಷ್ಟದ್ರವ್ಯ ಮಹಾಗಣಪತಿ ಹೋಮ, ಪವಮಾನ ಸೂಕ್ತ ಹೋಮ, ರಾಮತಾರಕ ಹೋಮಗಳಿಂದ ವಿಶೇಷ ಪೂಜೆಯನ್ನು ನಡೆಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಉಪಾಧ್ಯಕ್ಷರಾದ ಪಡುವಾರಹಳ್ಳಿ ರಾಮಕೃಷ್ಣ, ನಿರ್ದೇಶಕರಾದ ಯೋಗೇಶ್, ಒಕ್ಕಲಿಗರ ಸಂಘದ ಉಪಾಧ್ಯಕ್ಷರಾದ ಗುರುರಾಜು ಸೇರಿದಂತೆ ಪ್ರಮುಖರು ಹನುಮ ಜಯಂತಿ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಈ ಹನುಮ ಮಹೋತ್ಸವದ ಕುರಿತು ದೇವಸ್ಥಾನದ ಪ್ರಮುಖ ಅರ್ಚಕರಾದ ಕೃಷ್ಣಮೂರ್ತಿರವರು ಮಾತನಾಡಿ, ನಮ್ಮ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹನುಮ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಇಂದು ಮುಂಜಾನೆಯಿಂದಲೇ ಶ್ರೀ ಸ್ವಾಮಿಯವರಿಗೆ ವಿವಿಧ ಅಭಿಷೇಕ ಹೋಮಗಳನ್ನು ಮಾಡಲಾಗುತ್ತಿದೆ. ಈ ಸ್ವಾಮಿಯ ಮೂರ್ತಿಯು ಪಂಚಮುಖಗಳನ್ನು ಒಳಗೊಂಡಿದ್ದು ಲಕ್ಷ್ಮೀ ಆಯಗ್ರೀವ, ವರಹಸ್ವಾಮಿ, ಉಗ್ರ ನರಸಿಂಹ, ಹನುಮ ಆಕೃತಿಗಳನ್ನು ಹೊಂದಿದ್ದು ನಾಡಿನ ಸಮಸ್ತ ಜನತೆಗೆ ಒಳಿತನ್ನು ಮಾಡಲೆಂದು ಇಂದು ಹೋಮವನ್ನು ನಡೆಸುತ್ತಿದ್ದೇವೆ. ಈ ಕೊರೋನಾದಿಂದ ಇಡೀ ಜಗತ್ತನ್ನೇ, ಇಡೀ ವಿಶ್ವವನ್ನು ಈ ಸ್ವಾಮಿ ರಕ್ಷಿಸಲಿ ಎಂದು ಪ್ರಾರ್ಥಿಸಿದರು. ಈ ದಿನ ಹನುಮ ಜಯಂತಿ ಮಹೋತ್ಸವದ ಪ್ರಯುಕ್ತ ಶ್ರೀ ಸ್ವಾಮಿಯವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಸ್ಥಾಪನ, ಕ್ಷೀರಾಭಿಷೇಕ, ಪಂಚಾಮೃತ ಸ್ಥಾಪನವನ್ನು ಭಕ್ತಾದಿಗಳ ಶ್ರೇಯೋಭಿವೃದ್ಧಿಗಾಗಿ, ಲೋಕ ಕಲ್ಯಾಣಾರ್ಥಕವಾಗಿ ಸರಳವಾಗಿ ಹನುಮ ಜಯಂತಿ ಮಹೋತ್ಸವವನ್ನು ಆಚರಿಸಲಾಗಿದೆ. ಭಕ್ತ ಮಹರ್ಷರಿಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯು ವಿಶೇಷವಾದ ವರಗಳನ್ನು ನೀಡಿ ಭಕ್ತರನ್ನು ಬಂದಂಥ ಕಷ್ಟಗಳನ್ನು ಪರಿಹರಿಸಿ ಈ ಕರೋನಾದಿಂದ ಮುಕ್ತಿಗೊಳಿಸಿ ಆದಷ್ಟು ಬೇಗ ಭಕ್ತರಿಗೂ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲೆಂದು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥಿಸುತ್ತೇನೆ. ಮೈಸೂರಿನ ಮಿಲ್ಕ್ ಡೈರಿ ರಸ್ತೆಯ ಶಿಕ್ಷಕರ ಭವನದಲ್ಲಿಂದು ಕಾಂಗ್ರೆಸ್ ಮುಖಂಡರಾದ ಸಿ ಚಂದ್ರಶೇಖರ್ ಮತ್ತು ಅನುಪಮಾ ದಂಪತಿಯ ಪುತ್ರರಾದ ಕಾರ್ತಿಕ್ ಸಿ ಚಂದ್ರಶೇಖರ್ ಮತ್ತು ಶಿಲ್ಪಾ ಪಿ ರವರ ವಿವಾಹದ ಬೀಗರ ಔತಣಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ನಗರದ ಪ್ರಮುಖ ಗಣ್ಯ ವ್ಯಕ್ತಿಗಳು, ಸಮಾಜದ ಮುಖಂಡರು, ನಾಯಕರು ಸೇರಿದಂತೆ ಪ್ರಮುಖರು ಭಾಗಿಯಾಗಿ ವಧುವರರಿಗೆ ಶುಭ ಕೋರಿದರು. ಅಂತೆಯೇ ಶಾಸಕರಾದ ಎಲ್ ನಾಗೇಂದ್ರ, ಮಾಜಿ ಶಾಸಕರಾದ ವಾಸು, ಮಾಜಿ ಮೇಯರ್ಗಳಾದ ಪುಷ್ಪಲತಾ ಚಿಕ್ಕಣ್ಣ, ನಾರಾಯಣ, ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ ಆರ್ ಧ್ರುವರಾಜ್, ಬಿಜೆಪಿ ಮುಖಂಡರುಗಳಾದ ಸಂದೇಶ್ ಸ್ವಾಮಿ, ಯಶ್ವಿನಿ ಸೋಮಶೇಖರ್, ಕೆಆರ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಶ್ರೀನಿವಾಸ್ ರವರು ಸೇರಿದಂತೆ ಪ್ರಮುಖರು ಈ ಔತಣಕೂಟದಲ್ಲಿ ಭಾಗಿಯಾಗಿ ನೂತನ ದಂಪತಿಗಳಿಗೆ ಶುಭ ಹಾರೈಕೆ ನೀಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್ ವಿಶ್ವನಾಥ್ ರವರು, ರಾಜ್ಯದ ಅತಿ ಹೆಚ್ಚು ಮತಗಳನ್ನೊಳಗೊಂಡ ಸಮುದಾಯದಲ್ಲಿ ಕುರುಬ ಸಮುದಾಯ 3ನೇ ಸ್ಥಾನದಲ್ಲಿದೆ. ಈ ಸಮುದಾಯವನ್ನು ಎಸ್ಟಿ ಜನಾಂಗವನ್ನಾಗಿ ಮಾಡಬೇಕು. ಬುಡಕಟ್ಟು ಜನಾಂಗವೆಂದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು. ಜಗತ್ತಿನ ಯಾವುದೇ ದೇಶಗಳಲ್ಲಿ ಬಹಳ ವಿಶಿಷ್ಟವಾದ ಸಮುದಾಯಗಳನ್ನು ಎಸ್ಟಿಗೆ ಸೇರಿಸುವ ಆಚರಣೆ ಇದೆ. ವೈವಿಧ್ಯತೆಯಲ್ಲಿ ಏಕತೆ ಸಾರುವ ಭಾರತದಲ್ಲಿ ತನ್ನದೇ ಆದ ಆಚಾರ, ವಿಚಾರ, ಕುಲಶಾಸ್ತ್ರಗಳನ್ನು ಕುರುಬ ಸಮುದಾಯ ಈಗಲೂ ಹೊಂದಿದೆ ಎಂದರು. ನಂತರ ಪತ್ರಕರ್ತರ ರಾಜಕೀಯ ಕುರಿತ ಪ್ರಶ್ನೆಗಳಿಗೆ, ಇಂದು ಎಸ್ಟಿ ವಿಚಾರದ ಸಭೆಯಾಗಿದ್ದು ಇದಕ್ಕೆ ರಾಜಕೀಯ ಬೇಡ ಎಂದು ಹೇಳಿದರು. ಇನ್ನು ಸಭೆಯಲ್ಲಿ ಮಾಜಿ ಮೇಯರ್ ಅವರಾದ ಭೈರಪ್ಪ, ಅಣ್ಣೇಗೌಡ ಮತ್ತು ಬಾಲರಾಜ್ ಅವರು ಹಾಜರಿದ್ದರು. ಇದನ್ನು ಎಸ್ಟಿ ಮಾಡಬೇಕು, ಬುಡಕಟ್ಟು ಜನಾಂಗವಾಗಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ತನ್ನ ಅಧ್ಯಯನದ ಮೂಲಕ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಬಿಕಾಸ್ ಹಿಸ್ಟೋರಿಯನ್ಸ್, ಆರ್ಕಿಯಾಲಜಿಸ್ಟ್ ಮತ್ತು ಈ ಥರ ದಿ ಎಕ್ಸ್ಪರ್ಟೈಸ್, ಇಂಡಾಲಜಿಸ್ಟ್, ಸೊ ಇವರೆಲ್ಲರೂ ಕೂಡ ಇದನ್ನು ಅಧ್ಯಯನ ಮಾಡಿ ಸರ್ಕಾರ ಇದಕ್ಕಾಗಿ ಒಂದು ಆದೇಶ ಮಾಡಿ ಅಧ್ಯಯನ ಮಾಡಿ ಇದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನು ಅಮೂಲಾಗ್ರವಾಗಿ ಪರಿಶೀಲಿಸಿ ಇದನ್ನು ಒಪ್ಪಿ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸ್ಕೊಡ್ಬೇಕು ಅಂತಕ್ಕಂಥ ಒತ್ತಾಯ ಇಡೀ ರಾಜ್ಯದಾದ್ಯಂತ ಇವತ್ತು ಪ್ರಾರಂಭ ಆಗಿದೆ. ಏಕೆಂತಂದರೆ ಜಗತ್ತಿನ ಯಾವುದೇ ದೇಶಗಳಲ್ಲಿ ಬಹಳ ವಿಶಿಷ್ಟವಾದಂಥ ಸಮುದಾಯಗಳನ್ನ ಎಸ್ಟಿಗೆ ಸೇರಿಸ್ತಕ್ಕಂಥದ್ದು ಇದೆ. ನಾವೆಲ್ಲ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರ್ಕೊಂಡು ಬಂದಿರತಕ್ಕಂಥದ್ದು. ವೈವಿಧ್ಯತೆಯೇ ಭಾರತದ ಜೀವಾಳ.
ಮೈಸೂರು ನಗರದಲ್ಲಿಂದು ಕರ್ನಾಟಕ ಕ್ಷತ್ರಿಯ ಒಕ್ಕೂಟದಿಂದ ಶಾತ್ರ ಪರಂಪರೆಯ ಕ್ಯಾಲೆಂಡರ್ ಉದ್ಘಾಟನೆ ಹಾಗೂ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನಗರದ ಅಶೋಕ ರಸ್ತೆಯ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಭೆಯ ಉದ್ಘಾಟನೆಯನ್ನು ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಉದಯ ಸಿಂಗ್ ರವರು ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದರು. ಸಭೆಯಲ್ಲಿ 5 ಕೊರೋನಾ ವಾರಿಯರ್ಸ್ಗಳನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ನಗರಾಧ್ಯಕ್ಷರಾದ ಆರ್.ವಿ. ಶಿವಾಜಿರಾವ್ ರಾಂಪುರೆ ಮತ್ತಿತರರು ಭಾಗವಹಿಸಿದರು. ಇಂದು ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ವತಿಯಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಿದ್ದೇವೆ. ಅದರಂತೆಯೇ ನಮ್ಮ ಸಮಾಜದ 5 ಕೊರೋನಾ ವಾರಿಯರ್ಸ್ಗಳಿಗೆ ನಾವು ಸನ್ಮಾನಿಸ್ತಾ ಇದ್ದೇವೆ. ಅವರು ಈ ಕೊರೋನಾದ ಸಂಕಷ್ಟ ಸಮಯದಲ್ಲೂ ಅವರು ಒಂದು ಸೇವೆ ಮಾಡಿದ್ದಕ್ಕಾಗಿ ಗುರುತಿಸಿ ಅವರಿಗೆ ನಾವು ಸನ್ಮಾನ ಮಾಡ್ತಾ, ಅದರ ಜೊತೆಗೆ ನಮ್ಮ ಈ ಕ್ಷತ್ರಿಯ ಒಕ್ಕೂಟ ಒಟ್ಟಾಗಿ ನಾವು ಮುಂದೆ ಹೆಜ್ಜೆ ಇಡಬೇಕಾಗಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದ ನಾವು ಸೂಚನೆಯನ್ನು ನಾವು ಮೇರೆಗೆ ಮುಂದಿನ ದಿನಗಳಲ್ಲಿ ಕ್ಷತ್ರಿಯರೆಲ್ಲರೂ ನಾವು ಒಟ್ಟಾಗಿ ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ ಹಾಗೂ ಮುಂದೆ ಸಾಗಬೇಕಾಗಿದೆ. ಶೈಕ್ಷಣಿಕ ಫೀಲ್ಡ್ನಲ್ಲಿ ಹಾಗೂ ಸಾಮಾಜಿಕ ಫೀಲ್ಡ್ನಲ್ಲಿ ಹಾಗೂ ಪೊಲಿಟಿಕಲ್ ಫೀಲ್ಡ್ನಲ್ಲಿ ಎಲ್ಲ ಕಡೆಯೂ ನಾವು ಒಟ್ಟಾಗಿ ನಾವು ಮುನ್ನುಗ್ಗಿದಾಗ ನಮಗೆ ಒಳ್ಳೆಯ ಬೆಳವಣಿಗೆಗಳಾಗೋ ಚಾನ್ಸಸ್ಗಳೈತೆ. ಆದ ಕಾರಣ ಕ್ಷತ್ರಿಯ ಒಕ್ಕೂಟ ವತಿಯಿಂದ ನಾವು ಇವತ್ತು ಮಾಡ್ತಿರೋ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡಲಿದ್ದೇವೆ. ಅದರ ಈ ಪ್ರಾರಂಭ ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದೇವೆ ಇವತ್ತು. ಅದಕ್ಕೆ ನೀವೆಲ್ಲರೂ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಹೆಸರು ಸಂತೋಷ್ ಪತಂಗೆ. ನಾನು ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಅಧ್ಯಕ್ಷನಾಗಿ ಯುವ ಬ್ರಿಗೇಡ್ನ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಇತ್ತೀಚೆಗಷ್ಟೇ ನಡೆದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಚುನಾವಣೆಯಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ಕೆಟಿ ಸೋಮೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಹೇಶ್ ಅವರು ಆಯ್ಕೆಯಾಗಿದ್ದು, ಅವರನ್ನು ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ ಅವರು ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಕೆಟಿ ಸೋಮೇಗೌಡರವರು, ಮೈಸೂರು ಜಿಲ್ಲೆಯಲ್ಲಿ ಸುಮಾರು 7,000 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಾರದಂತೆ ಕೆಲಸ ನಿರ್ವಹಿಸಬೇಕಾದ ಸವಾಲು ನಮ್ಮ ಮುಂದಿದೆ. ಅದನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತೇವೆ ಎಂದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಮೈಸೂರು ಜಿಲ್ಲಾ ಅಧ್ಯಕ್ಷನಾಗಿ ನಾನು ಕೆ.ಬಿ. ಸೋಮೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಹಾಗೆ ನನ್ನ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಆತ್ಮೀಯ ಗೆಳೆಯರಾದಂಥ ಮಹೇಶ್ ಅವರು ಆಯ್ಕೆಯಾಗಿದ್ದಾರೆ. ಈ ದಿನ ಈ ರಾಜ್ಯದ ಮಾಜಿ ಮಂತ್ರಿಗಳು, ಶಿಕ್ಷಣ ಸಚಿವರು, ಈಗಿನ ವಿಧಾನ ಪರಿಷತ್ ಸದಸ್ಯರಾದಂಥ ವಿಶ್ವನಾಥ್ ಸಾಹೇಬರು ನೀವೆಲ್ಲ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು ಅಂಥೇಳಿ ನನ್ನನ್ನು ಕರೆದಿದ್ದರು. ಅದಕ್ಕೆ ನನ್ನ ಕುಂಸಾಳೆ ರವಿಯವರು, ಪುರುಷೋತ್ತಮ್ ಸರ್ ಅವರು ಎಲ್ಲರೂ ಸಹ ನನ್ನ ಜೊತೆಯಲ್ಲಿದ್ದು ನಮ್ಮ ಕಾಳೇಗೌಡರೆಲ್ಲ ಜೊತೆಯಲ್ಲಿ ಹೋದರು. ಅವರು ವಿಶೇಷವಾಗಿ ನನಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಇವರೆಲ್ಲರ ಜೊತೆಯಲ್ಲಿ ಇವತ್ತು ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ. ಮೈಸೂರು ಜಿಲ್ಲೆಯಲ್ಲಿ ಸುಮಾರು 7,000 ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಆ 7,000 ಜನ ಶಿಕ್ಷಕರ ಒಂದು ಚೂರು ಸಮಸ್ಯೆಗಳು ಬರೆದಾಗೆ ನಾನು ಕೆಲಸ ನಿರ್ವಹಿಸಬೇಕಾಗಿದೆ.